ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ದಿವಸವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಯೆಹೋಶುವ 3ನೇ ಅಧ್ಯಾಯ 1ರಿಂದ. ಯೆಹೋಶುವ 3ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೆಹೋಶುವನು ಬೆಳಿಗ್ಗೆ ಎದ್ದನು. ಅವನು ಇಸ್ರಾಯೇಲರೆಲ್ಲರೂ ಶಿಟ್ಟೇಮನ್ನು ಬಿಟ್ಟು ಯೋರ್ದಾನಿಗೆ ಬಂದು ಅದನ್ನು ದಾಟುವ ಮೊದಲು ಅಲ್ಲಿ ಇಳಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ನೋಡಿ, ದೇವರು ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗ್ಬೇಕಾದ್ರೆ ಮೊದಲು ಅವರು ಅಲ್ಲಿ ಬಂದರು. ಬರುವಾಗ ಆ ಊರಲ್ಲಿ ಒಂದು ಹೊಳೆ ಅಂದ್ರೆ ಒಂದು ನದಿ ಹರಿತಾ ಇತ್ತು. ಬಂದು ಅಲ್ಲಿ ಇಳ್ಕೊಂಡ್ರು. ಹೊಳೆ ದಾಟ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ. 2ನೇ ವಚನ. 3 ದಿನಗಳ ಮೇಲೆ ಜನಾಧಿಪತಿಗಳು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಜನರಿಗೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷವು ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ ಏನ್ ನೋಡ್ಬೇಕು, ಅವ್ರು ಹೋಗ್ತಾ ಇರುವಾಗ ದೇವರ ಮಂಜೂಷದ ಹಿಂದೆ ಹೋಗಿರಿ ಅಂತ ಹೇಳಿದ್ರು. ಯೆಹೋಶುವ ಹೇಳ್ದ ಯಾರಿಗೆ? ಜನಗಳಿಗೆ. ಹಾಗೆ ಇವತ್ತು ನಾವು ಕೂಡ ಏನಾಗಬೇಕು, ಎಲ್ಲಿ ಹೋದ್ರು ಕೂಡ, ಎಲ್ಲಿಗೆ ದೇವರು ಕಳಿಸಿದ್ರು ಹೋಗೋದಾದ್ರೂ ದೇವರ ಮಂಜೂಷ ಅಂದ್ರೆ 10 ದಶಾಜ್ಞೆಗಳನ್ನು ಬರೆದಿರುವ ಕಲ್ಲುಗಳು, ಅದರ ಹಿಂದೆ ಹೋಗಿರಿ. ಇದರ ಅರ್ಥ ನಮ್ಮ ಜೀವಿತ ಕೂಡ ನಾವು ಎಲ್ಲಿ ಹೋದರೂ ದೇವರ ವಾಕ್ಯವನ್ನು ಮರೆಯಬಾರದು. ಅದನ್ನ ಮುಂದೆ ಇಟ್ಟುಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಹೋಗಬೇಕು ಅಂತ ಅದರ ಅರ್ಥ. ದೇವರನ್ನೇ ಮುಂದೆ ಇಡಬೇಕು. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ದೇವರಿಗೆ ಮೊದಲ ಸ್ಥಾನವನ್ನ ಕೊಡಬೇಕು. 4ನೇ ವಚನ. ಆದರೆ ನಿಮಗೂ ಮಂಜೂಷಕ್ಕೂ ಸುಮಾರು 2,000 ಮೊಳ ಅಂತರವಿರಬೇಕು, ಹತ್ತಿರ ಹೋಗಬಾರದು. ಹೀಗೆ ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು. ಆ ಮಾರ್ಗದಲ್ಲಿ ನೀವು ಮುಂಚೆ ಬರಲಿಲ್ಲವಲ್ಲ ಅಂದರು. ಅಂದ್ರೆ ಮಂಜೂಷಕ್ಕೂ ಅದಕ್ಕೂ ಅಲ್ಲಿ ಎಷ್ಟು ದೂರ? 2,000 ಮೊಳ. ಅಂದ್ರೆ 1 ಮೊಳ ಅಂದ್ರೆ 1.5 ಅಡಿ, 1.5 ಫೀಟ್ ಅಂತದ್ದು. 2,500 ಅಷ್ಟು ದೂರದಲ್ಲಿ ನೀವು ಇರಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದು ಹಳೆ ಒಡಂಬಡಿಕೆಯಲ್ಲಿ ಮಂಜೂಷ 10 ದಶಾಜ್ಞೆಗಳ ಕಲ್ಲು. ಅಂದ್ರೆ ಅದು ಬಹಳ ಪರಿಶುದ್ಧವಾದದ್ದು, ಬಹಳ ಶಿಸ್ತಾದದ್ದು. ಹಾಗೆ ಅಷ್ಟು ದೂರವಿರಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ಏನಾಗಬೇಕು, ಇವತ್ತು ಎಲ್ಲಿದ್ರು ಮಾಡಿದ್ರು ದೇವರ ಆಲಯ ಇದ್ರು ಕೂಡ, ಇದು ಹೊಸ ಒಡಂಬಡಿಕೆಯಲ್ಲಿ ಏನಾಗಿದೆ, ಇದನ್ನ ದೇವರು ಸಡಿಲಗೊಳಿಸಿದ್ದಾರೆ. ಇವತ್ತು ಆಲಯಕ್ಕೆ ಹೋಗಿ ನಾವು ಪ್ರಾರ್ಥಿಸುವಂಥದ್ದು, ಎಲ್ಲಿದ್ದರೂ ಪ್ರಾರ್ಥಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಏನೇ ಇದ್ದರೂ ನಾವು ಮೊದಲ ಸ್ಥಾನ ದೇವರಿಗೆ ಕೊಡಬೇಕು ಅಂತ ಇದರ ಅರ್ಥವಾಗಿದೆ. ಇದಲ್ಲದೆ ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾನೆ. ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದರು. ಹಾಗೆ ನಾವು ದೇವರನ್ನ ಪೂಜಿಸ್ತಾ ಹೋಗ್ಬೇಕಾದ್ರೆ ಎಲ್ಲಿ ಹೋದ್ರೂ ಕೂಡ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳಬೇಕು. ಅಂದರೆ ದೇವರ ವಚನಗಳಿಗೆ ವಿಧೇಯರಾಗಿ ಜೀವಿಸಬೇಕು, 10 ದಶಾಜ್ಞೆಗಳಿಗೂ ಎಲ್ಲ ಆಜ್ಞೆಗಳಿಗೂ. ಆಗ ದೇವರು ಏನ್ ಮಾಡ್ತಾರೆ, ನಮ್ಮೊಂದಿಗೆ ದೇವರು ಮಾತನಾಡುವವನಾಗಿದ್ದಾನೆ. ದೇವರ ಕಾರ್ಯ ನಮ್ಮಲ್ಲಿ ನಡೆಯುವುದಾಗಿದೆ. ನಮ್ಮನ್ನು ನಾವು ಪ್ರತಿನಿತ್ಯ ಶುದ್ಧಪಡಿಸಿಕೊಳ್ಳದ ಹೋದರೆ ಬರೀ ಬಾಯಲ್ಲಿ ಹೇಳಿದನ್ನ ಕೇಳೋದು, ಆಮೇಲೆ ಯಾಕೋಬನು ಹೇಳಿದಾಗೆ ಕನ್ನಡಿಯಲ್ಲಿ ಮುಖ ನೋಡಿದ ಹಾಗೆ ಆಗಬಾರದು. ಕನ್ನಡಿಯಲ್ಲಿ ಮುಖ ನೋಡುವಾಗ ಒಂದ್ಸಲ ನಾವು ಬಹಳ ಚೆನ್ನಾಗಿದ್ದೇವೆ ಅಂತ ನಾವು ಅಂದ್ಕೊಳ್ತೇವೆ, ತಿಳ್ಕೊಳ್ತೇವೆ. ಆಮೇಲೆ ತಿರುಗಿದ ಮೇಲೆ ಕನ್ನಡಿಯಲ್ಲಿ ನೋಡಿದ ಮುಖವನ್ನೇ ನಾವು ಮರೆತು ಬಿಡುತ್ತೇವೆ, ಮತ್ತೆ ಲೋಕವನ್ನ ನೋಡ್ತೇವೆ. ಹಾಗೆ ಇವತ್ತು ಸತ್ಯ ಸುವಾರ್ತಿಕರು ದೇವರ ವಿಷಯವನ್ನ ಸಾರಿದಾಗ, ಆಲಯಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ಗ್ರಂಥಗಳನ್ನ ಓದಿದಾಗ, ಒಂದ್ಸಲ ಓದಿದಾಗ ಮಾತ್ರ ಆಗ ಒಂದು ಸ್ವಲ್ಪ ಹೊತ್ತು ಬಹಳ ಚೆನ್ನಾಗಿ ಭಯ ಭಕ್ತಿಯಿಂದ ಪ್ರಾರ್ಥಿಸಬಹುದು. ಆಮೇಲೆ ಎದ್ದು ಪ್ರಾಪಂಚಿಕದ ಕಡೆಗೆ ತಿರುಗುವುದು ಇವತ್ತು ಬಹಳ ಜನರ ರೂಢಿಯಾಗಿದೆ. ಹಾಗಿರುವಾಗ ದೇವರಿಂದ ಏನೂ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ.
ಪ್ರತಿ ದಿವಸದಲ್ಲಿ ನಮ್ಮನ್ನು ನಾವೇ ಶುದ್ಧ ಮಾಡಿಕೊಂಡ್ರೆ ಮಾತ್ರ ದೇವರು ಮಾತನಾಡ್ತಾರೆ, ದೇವರು ನಮ್ಮನ್ನ ಅದ್ಭುತ ರೀತಿಯಲ್ಲಿ ನಡೆಸುವವರಾಗಿದ್ದಾರೆ. ಇಲ್ಲದೆ ಹೋದರೆ ಒಂದೊಂದು ಕಷ್ಟ, ಸಂಕಟ, ದುಃಖಗಳು ಬರುವುದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6ನೇ ವಚನ, ಯಾಜಕರಿಗೆ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಜನರ ಮುಂದಾಗಿ ನಡೆದು ಹೊಳೆದಾಟಿರಿ ಎಂದು ಆಜ್ಞಾಪಿಸಲು ಅವರು ಆ ಮಂಜೂಷವನ್ನು ಹೊತ್ತುಕೊಂಡು ಅವರ ಮುಂದಾಗಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಹಳೆ ಒಡಂಬಡಿಕೆಯಲ್ಲಿ ಯಾಜಕರ ಮಂಜೂಷವನ್ನು ಹೊತ್ತುಕೊಂಡು ಮುಂದೆ ಹೋದಾಗ ಅವರ ಹಿಂದೆ ಹೋಗಿರಿ ಅಂತ. ಹಾಗೆ ಇವತ್ತು ಒಂದು ಕಡೆಗೆ ಹೋಗುವಾಗ ದೇವರು ಎಲ್ಲಿ ಕಳಿಸ್ತಾರೋ, ಎಲ್ಲಿಗೆ ಹೋಗ್ತಾರೋ ಅಲ್ಲೆಲ್ಲ ಹೋಗುವಾಗ ಇವತ್ತು ದೇವರಿಂದ ಆರಿಸಲ್ಪಟ್ಟಂತ ಸೇವಕರು ಮುಂದೆ ಹೋಗುವಾಗ ಇವತ್ತು ಅವರ ಹಿಂದೆ ಹೋಗಬೇಕು. ಆಗ ಇದರ ಅರ್ಥವು ಕೂಡ ಏನಾಗಬೇಕಂದ್ರೆ ಅದನ್ನು ಹೊತ್ತುಕೊಂಡು ಯಾಜಕರು ಮುಂದೆ ಹೋಗಲಿ ಅಂತಾಗ ಈ ದೇವರಿಂದ ಆರಿಸಲ್ಪಟ್ಟವರು ಯಾವ ರೀತಿ ಇವತ್ತು ದೇವರಿಂದ ಆರಿಸಲ್ಪಟ್ಟ ಸೇವಕರು ಜನಗಳನ್ನ ನಡೆಸ್ತಾರೋ ಅವರ ಹಿಂದೆ ಹೋಗಬೇಕು, ಅವರ ಮಾತನ್ನ ಕೇಳಬೇಕು ಅಂತ ಇದರ ಅರ್ಥ. ಅವರ ಮಾತಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕಾಗಿದೆ. ಆಗ ಕಲ್ಲಿನಲ್ಲಿ ಮಂಜೂಷವಿತ್ತು, ಆದರೆ ಅದು ಇವತ್ತು ಯೆರೆಮೀಯ 31, 31, 34, ಇಬ್ರಿಯ 8, 8ರಿಂದ 12, ಇಬ್ರಿಯ 10, 16 ಓದುವಾಗ ಅವರ ಹೃದಯದಲ್ಲಿ ಮನಸ್ಸಿನಲ್ಲಿ ನನ್ನ ಆಜ್ಞೆಗಳನ್ನ ಇಡುವೆನು, ಅವರೊಂದಿಗೆ ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವೇನು ಅಂತ. ಇವತ್ತು ಆ ಮಂಜೂಷ ಯಾವುದಾಗಿದೆ? ನಮ್ಮ ಶರೀರ, ನಮ್ಮ ಹೃದಯವೇ ಮಂಜೂಷವಾಗಿದೆ. ಆ ಆಜ್ಞೆಗಳು, ವಾಕ್ಯಗಳು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಇರಬೇಕು. ಆಗ ಅಂತ ಇದ್ದು ಯಾರೋ ಸತ್ಯ ಸುವಾರ್ತೆಯನ್ನು ಬೋಧನೆ ಮಾಡ್ತಾರೋ ಅದರಂತೆ ನಡೆದುಕೊಳ್ತಾರೋ ಅಂಥವರನ್ನೇ ಹಿಂಬಾಲಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ, ಆಗ ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು ಎಂಬುದು ಅವರಿಗೆ ಗೊತ್ತಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಾರಿಗೆ ಹೇಳಿರುವ ಮಾತು? ಇವತ್ತು ಸೇವಕರಿಗೆ. ಇವತ್ತಿನಿಂದ ನೀನು ನನ್ನ ಮಾತನ್ನ ಚೆನ್ನಾಗಿ ಕೇಳಿ ವಿಧೇಯನಾಗಿ ನಡೆಯುವುದಾದರೆ ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಕೂಡ ನಾನು ಇರುತ್ತೇನೆ, ಅದು ಜನರಿಗೆ ಗೊತ್ತಾಗುವುದು ಎಂಬುದಾಗಿ. ಹೌದು ನನ್ನ ಸಹೋದರ ಸಹೋದರಿಯರು, ಇವತ್ತು ಸತ್ಯ ಸುವಾರ್ತೆಯನ್ನು ಸಾರು ದೇವರಿಂದ ಆಯ್ಕೆಯಾದವರು ಯಾರು, ದೇವರಿಂದ ಆಯ್ಕೆಯಾಗದವರು ಯಾರು ಎಂಬುದಾಗಿ ಅವರ ನಡೆ, ನುಡಿ, ಕ್ರಿಯಾ, ವಚನಗಳಲ್ಲಿ, ಮಾತುಗಳಲ್ಲಿ, ಬೋಧನೆಗಳಲ್ಲಿ ಗೊತ್ತು ಮಾಡಬೇಕು. ನಿಜವಾಗಿ ಜ್ಞಾನ ಇರುವುದಾದರೆ, ದೇವರಿಂದ ಜ್ಞಾನ ಹೊಂದಿದವರಾದರೆ ಖಂಡಿತವಾಗಿ ದೇವರಿಂದ ಆಯ್ಕೆಯಾದ ಸೇವಕರು ಯಾರು, ಆಯ್ಕೆಯಾಗದ ಸೇವಕರು ಯಾರು ಅಂತ ಹಿಂದೆ ಕೂಡ ಬಹಳ ಸಲ ತಿಳಿಸಿದ್ದೇನೆ. ಅಂಥವ್ರು ಜ್ಞಾನ ಇದ್ದವರಾದ್ರೆ ಏನ್ ತಿಳ್ಕೊಳ್ತಾರೆ? ನಿಜವಾಗಿಯೂ ಇವರು ದೇವರಿಂದ ಆಯ್ಕೆಗೊಂಡಿದ್ದಾರೆ, ಅಂಥವ್ರ ಜೊತೆಲಿ ಮಾತ್ರ ದೇವರು ಇರುತ್ತಾರೆ. ಎಲ್ಲ ಸೇವಕರು ಅಂತ ಏನು ಹೇಳಿದ್ರು ದೇವರು ಅಲ್ಲಿ ಇರುವುದಿಲ್ಲ. 8, ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೊರ್ದನ್ ಹೊಳೆಯ ಅಂಚಿಗೆ ಬಂದ ಕೂಡಲೇ ಅಲ್ಲೇ ನಿಲ್ಲಬೇಕೆಂದು ಆಜ್ಞಾಪಿಸಿ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವರು ಕಾನಾನ್ ದೇಶಕ್ಕೆ ಹೋಗುವ ಸ್ಥಳದಲ್ಲಿ ಅಲ್ಲಿಂದ ಹೊಳೆ ಇದೆ, ದಾಟಕ್ಕೆ ಹೋಗೋದಿಲ್ಲ, ಅದಕ್ಕೆ ಯಾಜಕರಿಗೆ ನೀನು ಅಲ್ಲೇ ನಿಂತಿರು ಅಂತ. ಹಾಗೆ ಇವತ್ತು ನಾವು ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಒಂದು ಕಡೆಗೆ ನಡೆಸ್ತಾ ಹೋಗುವಾಗ ಅಲ್ಲಿ ಏನಾದರೂ ನಮಗೆ ಅಡ್ಡ ಬರಬಹುದು, ಆವಾಗ ನಾವು ಅಲ್ಲೇ ನಿಲ್ಲಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಸೇವಕರುಗಳು ಕೂಡ ಒಂದು ಕಡೆಗೆ ಹೋದಾಗ ಬಹಳ ಏನಾದರೂ ಅಡೆತಡೆಯಾದರೆ ಅಲ್ಲೇ ನಿಲ್ಲಬೇಕು, ದೇವರನ್ನ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ಆಗ ಯೆಹೋಶುವನು ಇಸ್ರಾಯೇಲರಿಗೆ, ಇಲ್ಲಿ ಬಂದು ನಿಮ್ಮ ದೇವರಾದ ಯೆಹೋವನ ಮಾತುಗಳನ್ನು ಕೇಳಿರಿ ಎಂದು ಹೇಳಿ, ಚೈತನ್ಯ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿ ಇರುತ್ತಾನೆಂಬುದು, ಆತನು ಕಾನಾನ್ಯರು, ಹಿತ್ತಿಯರು, ಹಿವ್ವಿಯರು, ಪೆರಿಜಿಯರು, ಗಿರ್ಷಿಯರು, ಅಮೋರಿಯರು, ಯೆಬೂಸಿಯರು ಇವರನ್ನೆಲ್ಲ ನಿಮ್ಮ ಮುಂದೆ ತಪ್ಪದೆ ಹೊರಡಿಸುವನೆಂಬುದು ನಿಮಗೆ ಗೊತ್ತಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಅದಕ್ಕಿಂತ ಮೊದಲೇ ದೇವರಲ್ಲಿ ವಾಗ್ದಾನ ಮಾಡಿದ್ದಾರೆ, ಅಬ್ರಹಾಮ್, ಇಸಾಕ್, ಯಾಕೋಬನಿಗೆ ನಿನ್ನ ಸಂತಾನವನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಸೇರಿಸ್ತೇನೆ ಎಂಬುದಾಗಿ. ಹಾಗೆ ಕಾನಾನ್ ದೇಶಕ್ಕೆ ಸೇರಿಸುವವರಾಗಿದ್ದಾರೆ. ಹಾಗೆ ದೇವರು ಆರಿಸಿಕೊಂಡವರನ್ನು ಒಂದು ಕಡೆಗೆ ಸೇರಿಸಿಕೊಳ್ಬೇಕಾದ್ರೆ ಮೊದಲು ಅಲ್ಲಿ ಇದ್ದವರನ್ನ ಹೊರಡಿಸ್ತಾರೆ. ಕೆಟ್ಟ ಜನಗಳನ್ನು, ದುಷ್ಟ ಜನಗಳನ್ನು, ದೇವರ ವಿರೋಧಿಗಳನ್ನು ಹೊರಡಿಸಿ ಅಲ್ಲಿಗೆ ದೇವರು ಆಯ್ಕೆಗೊಂಡವರನ್ನ ದೇವರೇ ನಡೆಸುವವರಾಗಿದ್ದಾರೆ. ಅದೆಲ್ಲ ದೇವರು ಮಾಡುವ ಕಾರ್ಯವಾಗಿದೆ.
ಇದು ಇವತ್ತು ಕೂಡ ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ, ಬಹಳ ಜನರ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ. ನಿಜವಾಗಿ ದೇವರು ಆರಿಸಿಕೊಂಡವರನ್ನ ದೇವರೊಂದು ಸ್ಥಳಕ್ಕೆ ಸೇರಿಸಬೇಕಾದ್ರೆ ಅಲ್ಲಿ ಖಂಡಿತವಾಗಿ ಇರೋವರನ್ನ ದೇವರು ಹೊರಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ಕೇಳದೆ ಮಾಡದೆ ಅವರು ಒಂದೇ ನಾವು ಒಂದೇ ಅಂತ ಹೇಳ್ಕೊಂಡು ಅವರೊಂದಿಗೂ ಸಂಪರ್ಕವನ್ನು ಇಟ್ಟುಕೊಂಡು ಇವತ್ತು ಬಹಳ ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಎಲ್ಲರಲ್ಲಿ ಮಾತು ಬೇಕು, ಪ್ರೀತಿ ಬೇಕು. ಏನಪ್ಪ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತೇಳಿ ಏನಾದರೂ ಕಷ್ಟ ಸಂಕಟ ದುಃಖಗಳು ಬಂದಾಗ ಅವರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಹೊರತು ಮತ್ತೆ ಅವರ ಒಡನಾಟದಲ್ಲಿ ನಾವು ಇರಬಾರದು. ಇದಕ್ಕೆ ಕೀರ್ತನೆ ಒಂದನ್ನು ಬಹಳ ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11 ಹೇಗೆಂದರೆ ಸರ್ವಲೋಕದ ಒಡೆಯರ ಒಡಂಬಡಿಕೆಯ ಮಂಜೂಷವು ನಿಮ್ಮ ಮುಂದಾಗಿ ಹೋಗಿ ಯೋರ್ದಾನಿನಲ್ಲಿ ಇಳಿಯುವುದು. ಹಾಗೆ ನೋಡಿ, ಮೊಟ್ಟ ಮೊದಲು ಅಂತ ಸ್ಥಳಕ್ಕೆ ಏನಾಗಿದೆ, ದೇವರ ಮಂಜೂಷ 10 ದಶಾಜ್ಞೆಗಳು ದೇವರು ಹೋಗ್ತಾರೆ ಅಲ್ಲಿಗೆ ಇಳಿಯುವುದು ಎಂಬುದಾಗಿ ಆಗಿದ್ರೆ 10 ಆಜ್ಞೆಗಳು ದೇವರ ಮಂಜೂಷವು ಇವತ್ತು ಯಾರ ಹೃದಯದಲ್ಲಿ ಯಾರ ಮನಸ್ಸಿನಲ್ಲಿದೆಯೋ ಅವರನ್ನು ಮೊಟ್ಟ ಮೊದಲು ಅಂತ ಸ್ಥಳಕ್ಕೆ ದೇವರು ಕಳಿಸುತ್ತಾರೆ, ಆಮೇಲೆ ಜನಗಳನ್ನು ಹಿಂದೆ ಕಳಿಸುತ್ತಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರಿಂದ ಆರಿಸಿಕೊಂಡಂತ ವಿಶ್ವಾಸಿಗಳು ಕೂಡ ಅಂತ ಸೇವಕರುಗಳನ್ನ ಯಾವಾಗಲೂ ಮೀರಿ ನಡೆಯಬಾರದು. ದೇವರೇ ಎಲ್ಲ ಕಾರ್ಯವನ್ನ ಮಾಡುತ್ತಾರೆ. 12 ನೀವಾದರೂ ಇಸ್ರಾಯೇಲ್ ಕುಲಗಳಿಂದ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಜನಗಳು ಕೂಡ ಇವತ್ತು ಬಹಳ ಮಂದಿ ಇದ್ರೆ ದೇವರ ನಾಮದಲ್ಲಿ ಪ್ರಾರ್ಥನೆಯಲ್ಲಿ ಯಾರು ಸೇವಕ ಬೇಕು ಅಂತ ಅಂಥವ್ರನ್ನ ಆರಿಸಿಕೊಳ್ಳಬೇಕು. ಅದು ಅವರ ನಡೆ ನುಡಿ ಕ್ರಿಯೆ ವಾಕ್ಯಗಳು ಎಲ್ಲವನ್ನ ನೋಡಿ ದೇವರಿಂದ ಆಯ್ಕೆಗೊಂಡಿದ್ದಾರೆ ಅಂತ ತಿಳಿದುಕೊಂಡು ಆರಿಸಿಕೊಳ್ಳಬೇಕು ಎಂಬುದಾಗಿ ಇದನ್ನೇ ಕೂಡ ಸ್ವಲ್ಪ ಹೊತ್ತಿನ ಹಿಂದೆ ತಿಳಿಸಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲವರನ್ನ ಆರಿಸಿಕೊಳ್ಳುವುದಲ್ಲ, ಎಲ್ಲರ ಮಾತು ಕೂಡ ಕೇಳುವಂಥದ್ದು ಅಲ್ಲ. 13ನೇ ವಚನ ಸರ್ವಲೋಕದ ಒಡೆಯನಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಯೋರ್ದನ್ ಹೊಳೆಯ ನೀರಲ್ಲಿಡುತ್ತಲೇ ಮೇಲಿನಿಂದ ಬರುವ ನೀರು ಮುಂದೆ ಹೋಗದೆ ಅಲ್ಲೇ ರಾಶಿಯಾಗಿ ನಿಂತುಕೊಳ್ಳುವುದು ಎಂದು ತಿಳಿಸಿದನು. ನೋಡಿ, ಹೊಳೆದಾಟಕ್ಕಾಗೋದಿಲ್ಲ ಕಾನಾನ್ ದೇಶ ಹೋಗ್ಬೇಕಾದ್ರೆ ಆಗ ಈ ಮಂಜೂಷವನ್ನು ಹೊತ್ತ ಯಾಜಕರು ಅಲ್ಲಿ ನೀರಿಗೆ ಕಾಲಿಡುವಾಗ ನೀರು ಅಲ್ಲೇ ನಿಲ್ಲುತ್ತದೆ, ಮುಂದೆ ಅಲ್ಲಿ ಹೋಗುವುದಿಲ್ಲ ಎಂಬುದಾಗಿ ಯೆಹೋಶುವನು ಇಸ್ರಾಯೇಲರಿಗೆ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ಆಯ್ಕೆಗೊಂಡಂತ ಸೇವಕರು ದೇವರು ಆಯ್ಕೆಗೊಂಡಂತ ಜನಗಳನ್ನು ಅವರನ್ನು ಹಿಂಬಾಲಿಸುವುದಾರೆ ನಡೆಸಿಕೊಂಡು ಹೋಗುವಾಗ ಅಲ್ಲಿ ದಾರಿಯಲ್ಲಿ ಹೋಗುವಾಗ ಏನಾದರೂ ಅಡೆತಡೆ ಆದರೆ ಆ ದಾರಿಯನ್ನು ದೇವರೇ ಸರಿಪಡಿಸ್ತಾರೆ, ನಿವಾರಣೆಗೊಳಿಸ್ತಾರೆ ಅಂತ ಇದರ ಅರ್ಥ. ಉದಾಹರಣೆಗೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಸಮುದ್ರ ಅಡ್ಡವಾಯಿತು. ಮೋಶೆ ಮೂಲಕ ನೋಡಿದ ಕೋಲನ್ನು ಸಮುದ್ರದ ಮೇಲೆ ಚಾಚು, ನೀರು ಅಡ್ಡ ಗೋಡೆಯಾಗಿ ನಿಲ್ಲುವುದು ಎಂಬುದಾಗಿ ಹೇಳಿದರು. ಆಗ ಮೋಶೆ ಕೋಲನ್ನು ಚಾಚಿದಾಗ ಸಮುದ್ರದ ನೀರು ಅಡ್ಡ ಗೋಡೆಯಾಗಿ ನಿಂತಿತ್ತು. ಇಸ್ರಾಯೇಲರನ್ನು ಅದರೊಳಗೆ ದಾಟಿಸಿದರು. ಅದುವೇ ಇಲ್ಲಿ ಯೆಹೋಶುವನ ಮುಖಾಂತರ ಕೂಡ ಯೋರ್ದಾನ್ ಹೊಳೆಯನ್ನ ಅದೇ ರೀತಿ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿಂದ 14ನೇ ವಚನ ಜನರು ಯೋರ್ದನ್ ಹೊಳೆಯನ್ನು ದಾಟುವುದಕ್ಕೋಸ್ಕರ ತಮ್ಮ ಡೇರೆಯನ್ನು ಕಿತ್ತುಕೊಂಡು ಹೊರಟರು. ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಅವರ ಮುಂದೆ ಇದ್ದರು. ಸರಿ, ಅವಲ್ಲಿಂದ ಏನ್ ಮಾಡಿದ್ರು, ಅವರು ಮುಂದೆ ಹೊರಟು ಹೋಗ್ತಾ ಇದ್ದಾರೆ. 15 ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿಗೆ ಬಂದು ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ಭುತಲಿ ಸುಗ್ಗಿ ಕಾಲದಲ್ಲೆಲ್ಲ ದಡ ಮೀರಿ ಹರಿಯುವ ಯೋರ್ದಾನ್ ಹೊಳೆಯ ನೀರು ನಿಂತು ಹೋಯಿತು. ನೋಡಿದ್ದೆ, ನಮಗೆ ಸ್ತೋತ್ರವಾಗಲಿ. ಈ ಯಾಜಕರುಗಳು ಯಾವಾಗ ಈ ಮಂಜೂಷವನ್ನು ಹೊತ್ತುಕೊಂಡು ಬಂದಲ್ಲಿ ನಿಂತರು ಅಂತ ತುಂಬಿ ಹರಿಯುವ ಹೊಳೆಯ ನೀರು ನಿಂತು ಹೋಯಿತು. ಹಲ್ಲೆಲೂಯಾ. ಇದನ್ನು ನೋಡಿ, ಇಸ್ರಾಯೇಲ್ ದಕ್ಷಿಣ ಬರುವ ಕೆಂಪು ಸಮುದ್ರದ ನೀರನ್ನು ಮೋಶೆಯ ಮೂಲಕ ದೇವರು ಅದನ್ನೇ ಮಾಡಿದ್ರು. ಹಾಗೆ ಇಲ್ಲಿ ಯೆಹೋಶುವನ ಮೂಲಕ ಕೂಡ ಅದೇ ಮಾಡ್ತಾ ಇದ್ದಾರೆ. ಹಾಗೆ ಇದು ನಮ್ಮ ಜೀವಿತದಲ್ಲಿ ಕೂಡ ದೇವರು ಆದುಕೊಂಡವರು ಜನಗಳನ್ನು ನಡೆಸಿಕೊಂಡು ಹೋಗುವಾಗ ಅಲ್ಲಿ ಯಾವುದೇ ಅಡೆತಡೆ ಇದ್ದರೆ ಈ ದೇವರು ಆರಿಸಿಕೊಂಡವರ ಮುಖಾಂತರ ಈ ಕಾರ್ಯವನ್ನ ಮಾಡ್ತಾರೆ. ದಾರಿ ಸುಗಮವಾಗಿ ಮುಂದೆ ಸಾಗುವ ಹಾಗೆ ಮಾಡ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಬಹಳ ಅಡೆತಡೆ ಒಂದಲ್ಲ ಎರಡಲ್ಲ, ಕಷ್ಟ ಸಂಕಟ ದುಃಖಗಳು ದೇವರು ಅದೇ ರೀತಿ ನಡೆಸಿಕೊಂಡು ಬಂದಿದ್ದಾರೆ, ಇವತ್ತು ಕೂಡ ನಡೆಸ್ತಾ ಇದ್ದಾರೆ. ಇದು ಸರಿಯಾಗಿ ಆಗಿರುವಾಗ ಅಂಥವರು ನಮ್ಮ ಕಷ್ಟ ಸಂಕಟ ದುಃಖ ಏಳು ಬೀಳುಗಳಲ್ಲಿ ಇತರ ದುಷ್ಟರ ಕೈಯಿಂದ ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು.
ಸತ್ಯ ಸುವಾರ್ತಿಕರ ಮಾತನ್ನು ಕೇಳಲೇಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ವಚನ. ಮೇಲನಿಂದ ಬರುವ ನೀರು ಬಹುದೂರದಲ್ಲಿದ್ದ ಚಾರೆತಾನಿನ ಹತ್ತಿರವಿರೋ ಆದಾಮ್ ಊರಿನ ತನಕ ರಾಶಿಯಾಗಿ ನಿಂತುಕೊಂಡಿತು. ಕೆಳಗಿನ ನೀರು ಆರಾಬ ತಗ್ಗಿನಲ್ಲಿರುವ ಲವಣ ಸಮುದ್ರಕ್ಕೆ ಹರಿದು ಹೋಯಿತು. ಜನರು ಯೆರಿಕೋವಿನ ಎದುರಿನಲ್ಲಿ ಹೊಳೆದಾಟಿದರು. ನೋಡಿ, ಮೇಲಿನ ನೀರಲ್ಲೇ ನಿಲ್ಲಿಸಿಬಿಟ್ಟಿದ್ರು, ಕೆಳಗಿನ ನೀರು ಹೋಗಿ ಸಮುದ್ರಕ್ಕೆ ಸೇರ್ತು. ಇಸ್ರೇಲರು ಯೆರಿಕೋವಿಗೆ ದಾಟಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ತಡೆಗಳನ್ನ ಅಲ್ಲಿ ನಿಂತು ಅವರಿಗೆ ಏನಾದರೂ ತೊಂದರೆ ಆಗುವುದಾದರೆ ದೇವರೇ ಅಂಥವರನ್ನ ದಾರಿ ಸುಗಮ ಮಾಡಿ ಜನಗಳನ್ನ ನಡೆಸುವವರಾಗಿದ್ದಾರೆ. ಎಂಥ ಪ್ರೀತಿಯ ದೇವರ ಪರಮಾತ್ಮ ಭಗವಂತನು ಯೇಸು ಕ್ರಿಸ್ತನು ಆಗಿದ್ದಾರೆ. ಹಿಂದೆ ಹೇಳಿದ ಹಾಗೆ ಸರ್ವ ಸೃಷ್ಟಿಕರ್ತನನ್ನು ಎಲ್ಲ ಗ್ರಂಥಗಳಲ್ಲಿಯೂ ಹೆಸರುಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಅವರೇ ನಿಜವಾದ ದೇವರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇರುವಾಗ, ನಡೆಸಿದಾಗ, ಸತ್ಯ ಸುವಾರ್ತೆಗಳು ಸರಿಯಾಗಿ ತಿಳಿಸಿದಾಗ, ಎಲ್ಲವನ್ನು ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಿದಾಗ ನಮ್ಮ ಜೀವಿತದಲ್ಲಿ ಬರುವ ಅಡಕು ತೊಡಕುಗಳನ್ನು ದೇವರೇ ನಿವಾರಣೆ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹದಿನೇಳನೇ ವಚನ. ದೇವನ ಒಡಂಬಡಿಕೆ ಮಂಜೂಷನ ಹೊತ್ತ ಯಾಜಕರು ಯೋರ್ದಾನಿನ ಮಧ್ಯದಲ್ಲಿ ಒಣನೆಲದ ಮೇಲೆ ನಿಂತಿದ್ದರು. ಅಷ್ಟರಲ್ಲಿ ಇಸ್ರೇಲರು ಒಣನೆಲದ ಮೇಲೆ ನಡೆದು ಹೋದರು. ಆ ಪ್ರಕಾರ ಜನರೆಲ್ಲ ಯೋರ್ದಾನಿನ ಆಚೆಗೆ ಸೇರಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಯೋರ್ದಾನ್ ಹೊಳೆಯನ್ನ ದಾಟಿಸಿದ್ರು ದೇವರು. ಅವರು ಹೋಗಿ ಏನ್ ಮಾಡಿದ್ರು, ಅಲ್ಲಿ ಯೆರಿಕೋವಿಗೆ ಅಲ್ಲಿ ಸೇರಿದ್ರು, ಹೊಳೆಯನ್ನ ದಾಟಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ದೇವರು ಇವತ್ತು ದೇವರಿಂದ ಆದುಕೊಂಡವರನ್ನ ನಡೆಸುವಂಥದ್ದು. ದೇವರು ಆದುಕೊಂಡ ಯಾಜಕರ ಮುಖಾಂತರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಯೆಹೋಶುವ 4ನೇ ಅಧ್ಯಾಯ 21ರಿಂದ 24ನೇ ವಚನದವರೆಗೆ. ಜನರೆಲ್ಲ ಇದು ಗಿಲ್ಗಾಲಿನಲ್ಲಿ 12 ಕಲ್ಲುಗಳನ್ನ ನಿಲ್ಲಿಸಿದ್ದು. ಹೇಗೆ ಇವರು ದಾಟಿದ್ರು ಅಂತ, ಅಲ್ಲಿ ಆ ಹೊಳೆದ ನೀರು ಹಾಗೆ ಇವರು ದಾಟಬೇಕಾದ್ರೆ ಏನಾಯ್ತು, ಹೊಳೆಗೆ ದಾಟಿದ್ರು, ಯೋರ್ದಾನ್ ದಾಟಿ ಯೆರಿಕೋವಿಗೆ ಸೇರಿದ್ರು ಅಂತ. ಅಲ್ಲಿನ ಮುಂದೆ ಏನಾಯ್ತು ಎಂಬುದನ್ನ ಸಂಪೂರ್ಣವಾಗಿ ಯೆಹೋಶುವನ ಮೂಲಕ ದೇವರು ನಡೆಸಿದ್ರು. ಇದು ನಮ್ಮ ಜೀವಿತಕ್ಕೆ ಏನಪ್ಪ ಎಂಬುದಾಗಿ ಮತ್ತೆ ಮುಂದೆ ಅದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. ಯೆಹೋಶುವ 4:1ರಿಂದ 24ರವರೆಗಿನ ವಚನಗಳು. ಜನರೆಲ್ಲ ಯೋರ್ದಾನಿನಾಚೆಗೆ ಸೇರಿದ ಮೇಲೆ ಯೆಹೋವನು ಯೆಹೋಶುವನಿಗೆ, ನೀವು ಜನರೊಳಗಿಂದ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ, ಯೋರ್ದಾನಿನ ಮಧ್ಯದಲ್ಲಿ ಯಾಜಕರು ನಿಂತಿರುವ ಸ್ಥಳದಿಂದ 12 ಕಲ್ಲುಗಳನ್ನು ಎತ್ತಿ ಅವುಗಳನ್ನು ನಿಮ್ಮ ಸಂಗಡ ಈಚೆ ದಡಕ್ಕೆ ತಂದು ನೀವು ಆ ರಾತ್ರಿ ಇಳುಕೊಳ್ಳುವ ಸ್ಥಳದಲ್ಲಿ ನಿಲ್ಲಿಸಿರಿ ಎಂದು ಆಜ್ಞಾಪಿಸಬೇಕೆಂದು ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, 12 ಕುಲಗಳು ಇಸ್ರಾಯೇಲರ ಸಂತಾನ ಅಂದರೆ ಯಾಕೋಬನ 12 ಗಂಡು ಮಕ್ಕಳೇ 12 ಕುಲದವರು. ಅವರನ್ನ ದೇವರು ಆರಿಸಿಕೊಂಡ್ರು. ಅಲ್ಲಿ ಬಂದಾಗ ಒಂದೊಂದು ಕುಲಕ್ಕೆ ಒಂದೊಂದು ಕಲ್ಲುಗಳನ್ನ ನೀವು ಹಾಕಬೇಕು. ಅಲ್ಲಿ ಬಂದಾಗ ಅಂದ್ರೆ ಹೊಳೆ ಹತ್ತಿರ ಬಂದಾಗ ಅಂತ ಹೇಳಿದ್ರು. ಅಂದ್ರೆ ಯೋರ್ದಾನ್ ಹೊಳೆಯ ಹತ್ತಿರ ಬಂದಾಗ ಕಲ್ಲುಗಳನ್ನ ಹಾಕಬೇಕು ಅಂತ ಹೇಳಿದ್ರು. ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಯೆಹೋಶುವನು ತಾನು ಇಸ್ರಾಯೇಲೊಳಗಿಂದ ಕುಲಕ್ಕೊಬ್ಬನಂತೆ ಆರಿಸಿಕೊಂಡು 12 ಮಂದಿಯನ್ನು ಕರೆದು ಅವರಿಗೆ, ನೀವು ನಿಮ್ಮ ದೇವರಾದ ಯೆಹೋವನ ಮಂಜೂಷದ ಮುಂದಾಗಿ ಯೋರ್ದಾನಿನ ಮಧ್ಯಕ್ಕೆ ಹೋಗಿ ಇಸ್ರಾಯೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗುವಂತೆ ಪ್ರತಿಯೊಬ್ಬರು ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬನ್ನಿರಿ ಅಂತ ಹೇಳ್ತಾನೆ. ನೋಡಿ, ದೇವರು ಯೆಹೋಶುವನಿಗೆ ಹೇಳಿದ ಹಾಗೆ ಒಂದೊಂದು ಕುಲಕ್ಕೆ ಒಂದೊಂದು ಕಲ್ಲು ಅಂದ್ರೆ 12 ಕುಲಕ್ಕೆ 12 ಕಲ್ಲುಗಳನ್ನು ನೀವು ತೆಗೆದುಕೊಂಡು ಬನ್ನಿರಿ ಅಂದ್ರೆ ಹೊಳೆಗೆ ಹಾಕಿ ಅಲ್ಲಿ ದಾಟಕ್ಕೆ. ಮುಂದೆ ಏನಾಯ್ತು ಅಂತ ನೋಡೋಣ. ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವು. ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳು ಕಲ್ಲುಗಳು ಏನು ಸೂಚಿಸ್ತವೆ ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನ ಒಡಂಬಡಿಕೆಯ ಮಂಜೂಷವು ಯೋರ್ದಾನ್ ದಾಟುವಾಗ ಅದರ ಮುಂದೆ ಯೋರ್ದಾನಿನ ನೀರು ನಿಂತು ಹೋಯಿತೆಂದು ಹೇಳಿರಿ. ಯೋರ್ದಾನಿನ ನೀರು ನಿಂತು ಹೋಯಿತೆಂಬುದಕ್ಕೆ ಕಲ್ಲುಗಳು ಇಸ್ರಾಯೇಲರಿಗೆ ಸದಾಕಾಲವು ಸಾಕ್ಷಿಗಳಾಗಿರುವುದು ಅಂದನು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮುಂದಿನ ಕಾಲವರು ಈ ಕಲ್ಲು ಏನಪ್ಪ ಅಂತ ಕೇಳಿದ್ರೆ, ಇದು ಮಕ್ಕಳಿಗೆ ದೇವರ ವಿಷಯವಾಗಿ ಯೋರ್ದಾನಿನ ಹೊಳೆಯನ್ನ ಈ ರೀತಿ ದಾಟಿಸಿದ್ರು ಅಂತೇಳಿ ಮಕ್ಕಳಿಗೆ ನೀವು ತಿಳಿಸ್ಕೊಡ್ಬೇಕು. ಆವಾಗ ಅದು ತಲಾಂತರವರೆಗೆ ಸಾಕ್ಷಿಗಳಾಗಿರುವುದು ಅಂತ. ದೇವರ ನಮಗೆ ಸ್ತೋತ್ರ. ಇದು ನಮ್ಮ ಜೀವಿತಕ್ಕೆ ನನ್ನ ಸಹೋದರ ಸಹೋದರಿಯರೇ, ಹೀಗೆ ನಮ್ಮನ್ನು ಕೂಡ ಒಂದು ಕಡೆ ದೇವರು ನಡೆಸ್ತಾ ಇರುವಾಗ
ಒಂದೊಂದು ಕುಲಕ್ಕೆ ಒಂದೊಂದು ಕಲ್ಲುಗಳನ್ನು, ಅಂದರೆ ಇವತ್ತು ಆ ಕಲ್ಲುಗಳು ನಾವು ಹಾಕಬೇಕಾಗಿಲ್ಲ, ನಡೆಯಬೇಕಾಗಿಲ್ಲ. ದೇವರು ತಾನೇ ದೇವರು ಆರಿಸಿಕೊಂಡವ್ರನ್ನ ನಡೆಸ್ತಾರೆ. ಮುಖ್ಯವಾಗಿ ಏನಪ್ಪ ಅಂದ್ರೆ, ನಾವು ದೇವರ ವಿಷಯವನ್ನ ಮಕ್ಕಳಿಗೆ ಸಾರಿ ದೃಢವಾಗಿ ಮಕ್ಕಳಿಗೆ ಕೂಡ ತಿಳಿಸಿಕೊಡಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ದೇವರು ಆದುಕೊಂಡವರು ಈ 12 ಕುಲಗಳು ಒಂದೊಂದು ಕಲ್ಲುಗಳನ್ನ ತೆಗೆದುಕೊಂಡು ಬರಲಿ ಅಂತ, ಆ ಕಲ್ಲುಗಳ ಮೂಲಕ ರಕ್ಷಣೆ. ಹಾಗೆ ಏನಾಯ್ತು ಇದರ ಅರ್ಥ ನೋಡಿ, ಯಾಕೋಬನು ಕೂಡ ಅವನ ಅಣ್ಣ ಏಸಾವ ಅವನನ್ನು ಕೊಲೆ ಮಾಡಲು ಪ್ರಯತ್ನಿಸಿದಾಗ, ಯಾಕೋಬನ ತಾಯಿ ತನ್ನ ಅಣ್ಣರು ಲಾಬಾನನ ಮನೆಗೆ ಕಳಿಸುವಾಗ ಅವರ ಕಾಡಿನೊಳಗೆ ಮಲಗಿದಾಗ ದೇವರು ದರ್ಶನ ಕೊಟ್ಟಾಗ ಕಲ್ಲನ್ನ ಎದ್ದು ಅಲ್ಲಿಂದ ಬೆಳಿಗ್ಗೆ ಎದ್ದು ಎಣ್ಣೆ ಹೊಯ್ದು ಅಭ್ಯಂಗಿಸಿದನು. ಅಂದ್ರೆ ದೇವರು ಮಾತನಾಡಿದ ಸ್ಥಳ ಇದು ಎಂಬುದಾಗಿ ದೇವರು ನಮಗೆ ಸ್ತೋತ್ರ. ಮತ್ತೊಂದು ಕಡೆ ನೋಡುವಾಗ 2ನೇ ಕನಸು ಬಿದ್ದಾಗ ಪರಲೋಕದಿಂದ ಒಂದು ನಿತ್ಯ ಒಂದು ಏನಿ ಭೂಲೋಕಕ್ಕೆ ಇಷ್ಟು ಪರಲೋಕದಿಂದ ಭೂಲೋಕದವರೆಗೆ ದೇವರ ದೂತರು ಹತ್ತುತ್ತಾ ಇದ್ರು, ಇಳಿತಾ ಇದ್ರು. ಈ ಕನಸನ್ನು ಕೂಡ ಕಂಡರು. ಹಾಗೆ ದೇವರು ಆರಿಸಿಕೊಂಡವರನ್ನ ಒಂದು ಕಡೆಗೆ ಹೋಗ್ತಾ ಇರುವಾಗ ಅಲ್ಲಿ ಬರುವಂತ ತಡೆಗಳಿಗೆ ದೇವರಿ ಅವರನ್ನು ರಕ್ಷಿಸ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12 ಕುಲಗಳಿಗೆ 12 ಕಲ್ಲುಗಳು. ಹಾಗೆ ದೇವರು ಆದುಕೊಂಡವರಾದ ಇವತ್ತು ನಾವು ಕೂಡ ಏನ್ ಮಾಡಬೇಕು, ಮಕ್ಕಳಿಗೆ ಈ ವಿಷಯಗಳನ್ನ ತಿಳಿಸಬೇಕು. ಅಲ್ಲಿ ಗುರುತಾಗಿ ಒಂದು ಕಲ್ಲನ್ನ ಇಡಬೇಕು. ಇದರ ಮೂಲಕ ದೇವರು ನಮ್ಮನ್ನು ರಕ್ಷಿಸಿದರು, ಇಲ್ಲಿ ದೇವರು ಮಾತನಾಡಿದರು, ಇಲ್ಲಿ ಸಹಾಯ ಮಾಡಿದ್ರು ಅಂತ ಯಾಕೋಬ ಮಾಡಿದ್ರು ಕೂಡ ಅದುವೇ. ಆದ್ರೆ ಕಲ್ಲನ್ನು ಪೂಜಿಸಬಾರದು, ಆರಾಧಿಸಬಾರದು, ಅದು ಒಂದು ಸಾಕ್ಷಿಯಾಗಿದೆ. ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ಎಲ್ಲೆಲ್ಲಿ ಕಳಿಸ್ತಾರೋ, ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಒಂದು ಗುರುತು ಬೇಕೇ ಬೇಕು ಅಂತ ಇದರ ಅರ್ಥ. ಅದು ದೇವರು ನಮ್ಮನ್ನು ಈ ರೀತಿಯಲ್ಲಿ ನಡೆಸಿದರು ಅಂತ ಮಕ್ಕಳಿಗೆ ತಿಳಿಸಿಕೊಡುವುದಕ್ಕಾಗಿ. ನಾಮಕ್ಕೆ ಸ್ತೋತ್ರ. 8ನೇ ವಚನ. ಇಸ್ರಾಯೇಲರು ಯೆಹೋಶುವನು ಆಜ್ಞಾಪಿಸಿದಂತೆ ಮಾಡಿದರು. ಯೆಹೋವನು ಯೆಹೋಶುವನಿಗೆ ಹೇಳಿದ ಪ್ರಕಾರ ಅವರು ಇಸ್ರಾಯೇಲರ ಕುಲಸಂಖ್ಯೆಗನುಸಾರವಾಗಿ ಯೋರ್ದನಿನ ಮಧ್ಯದಿಂದ 12 ಕಲ್ಲುಗಳನ್ನು ಎತ್ತಿ ತಾವು ಇಳುಕೊಳ್ಳುವ ಸ್ಥಳಕ್ಕೆ ತಂದು ಅಲ್ಲಿ ಅವುಗಳನ್ನ ನಿಲ್ಲಿಸಿದರು. ನೋಡಿ, ಆಗ ಅಲ್ಲಿ ಯೆಹೋಶುವ ಏನು ಹೇಳಿದ್ರು, ದೇವರ ಮಾತನ್ನು ಇಸ್ರಾಯೇಲರಿಗೆ ತಿಳಿಸಿದಾಗ ಇಸ್ರಾಯೇಲರು ಅದೇ ಪ್ರಕಾರ ಕಲ್ಲುಗಳನ್ನು ತಂದು ಇಳಿಸಿದರು. ಆಗ ಇದರ ಅರ್ಥ, ದೇವರಿಂದ ಆದುಕೊಂಡಂತ ಸೇವಕರು ವಿಶ್ವಾಸಿಗಳಿಗೆ, ಜನಗಳಿಗೆ ಏನು ಹೇಳ್ತಾರೋ ಅಂಥದ ಕೆಲಸವನ್ನ ಮಾಡಲೇಬೇಕು, ಅದರಂತೆ ನಡೆಯಬೇಕು ಅಂತ ಇದರ ಅರ್ಥವಾಗಿದೆ. 9ನೇ ವಚನ. ಇದಲ್ಲದೆ ಯೆಹೋಶುವನು 12 ಕಲ್ಲುಗಳನ್ನು ತೆಗೆದುಕೊಂಡು ಯೋರ್ದಾನಿನ ಮಧ್ಯದಲ್ಲಿ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ನಿಂತಿದ್ದ ಸ್ಥಳದಲ್ಲಿ ನಿಲ್ಲಿಸಿದನು. ಅವು ಇಂದಿನವರೆಗೂ ಅಲ್ಲೇ ಇರುತ್ತವೆ. ನೋಡಿ, 12 ಕಲ್ಲುಗಳನ್ನ ತಂದ್ರು. ಯಾಜಕರುಗಳು ಮಂಜೂಷ ಅಂದ್ರೆ 10 ದಶಾಜ್ಞೆಗಳ ಕಲ್ಲನ್ನು ತಗೊಂಡು ನಿಂತಿದ್ದಾರೆ. ಅವುಗಳನ್ನ ಏನ್ ಮಾಡ್ತಾರೆ, ಅಲ್ಲಿ ತಂದು ಈ ಕಲ್ಲನ್ನ ಇಸ್ರಾಯೇಲರಂದು ಯಾಜಕ ಯೆಹೋಶುವನ ಬಳಿಗೆ ಕೊಟ್ಟರು. ಯೆಹೋಶುವನು ತಂದು ಅಲ್ಲಿ ಆ ಕಲ್ಲನ್ನ ಇಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ಖಂಡಿತವಾಗಿಯೂ ವಿಶ್ವಾಸಿಗಳ ಮುಖಾಂತರ ಹೇಳಿದ ಕೆಲಸವನ್ನ ಅಲ್ಲಿ ದೇವರಿಂದ ಆಯ್ಕೆಗೊಂಡಂತ ಸೇವಕರಿಗೂ ಕೂಡ ಆ ಕೆಲಸವನ್ನ ಮಾಡಲೇಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅವು ಇಂದಿನವರೆಗೂ ಅಲ್ಲೇ ಇರುತ್ತವೆ. ಆದ್ರೆ ನೋಡಿ, ಇವತ್ತಿನವರೆಗೂ ಕೂಡ ಇದು ಅಲ್ಲೇ ಇರುತ್ತೆ. ಒಂದು ಗುರುತು ಇರಬಹುದು, ಆದರೆ ಇದೇ ಇಲ್ವೋ ಗೊತ್ತಿಲ್ಲ, ಇದರಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. 10. ಮೋಶೆ ಆಜ್ಞಾಪಿಸಿದಂತೆ ಯೆಹೋಶುವನು ಜನರಿಗೆ ತಿಳಿಸಿದ ಯೆಹೋವನ ಅಪ್ಪಣೆ ಮೇರೆಗೆ ಅವರು ನೆರವೇರಿಸುವವರೆಗೂ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದನ ಮಧ್ಯದಲ್ಲಿ ನಿಂತರು. ಜನರು ಬೇಗನೆ ಹೊಳೆದಾಟಿದರು. ನೋಡಿ, ಮೊಟ್ಟ ಮೊದಲು 10 ದಶಾಜ್ಞೆಗಳ ಕಲ್ಲನ್ನು ಮಂಜೂಷವನ್ನು ಹೊತ್ತುಕೊಂಡು ಅಲ್ಲಿ ಏನ್ ಮಾಡಿದ್ರು, ಯಾಜಕರು ಅಲ್ಲೇ ನಿಂತರು. ಆದರೆ ಈ 12 ಕಲ್ಲುಗಳನ್ನು ಹಾಕಿದ ಮೇಲೆ ಅಲ್ಲಿ ಇವರಿಗೆ ದಾಟಲಿಕ್ಕೆ ದಾರಿ ಸುಗಮವಾಯಿತು. ಇವರು ಏನ್ ಮಾಡಿದ್ರು, ಜನರು ಮೊದಲು ಅಲ್ಲಿ ದಾಟಿದರು, ಯಾಜಕರು ಅಲ್ಲಿಯೇ ನಿಂತಿದ್ದರು. 10 ದಶಾಜ್ಞೆಗಳ ಕಲ್ಲು ಮಂಜೂಷವನ್ನ ಹೊತ್ತುಕೊಂಡು ಜನರು ಮುಂದೆ ದಾಟಿದರು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಆಗ ಇದರ ಅರ್ಥ, ದೇವರು ಆರಿಸಿಕೊಂಡಂತ ಜನಗಳನ್ನು ಸೇವಕರುಗಳ ಮುಖಾಂತರ ನಡೆಸ್ತಾರೆ. ಆಗ ಅಂತಹ ಸೇವಕರುಗಳು ಏನಾಗಬೇಕಾಗಿದೆ, ಜನರನ್ನು ಆರಿಸಿಕೊಂಡವರಿಗೆ ದೇವರ ನಾಮದಲ್ಲಿ ರಕ್ಷಣೆ ಕೊಡಬೇಕಾಗಿದೆ. ಅಂತವರ ಮುಖಾಂತರ ದೇವರು ಆದುಕೊಂಡವರಿಗೆ ರಕ್ಷಣೆ ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ. ಅದುವೇ ಸತ್ಯ ಸುವಾರ್ತೆಯನ್ನ ಸಾರುವಂಥದ್ದು. ಇದೇ ಮಾರ್ಗದಲ್ಲಿ ಹೋಗಿ ಹೀಗೆ ಮಾಡಿ, ಹೀಗೆ ಮಾಡಬೇಡಿ ಅಂತ ಖಂಡಿತವಾಗಿ ತಿಳಿಸುವಂಥದ್ದು. ಅದು ಅಂತ ಸೇವಕರುಗಳನ್ನೇ ಹಿಂಬಾಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ. ಜನರೆಲ್ಲ ಆಚೆಗೆ ಸೇರಿದ ಮೇಲೆ ಮಂಜೂಷವು
ಯೆಹೋವನ ಮಂಜೂಷ ಸಹಿತವಾಗಿ ದಾಟಿ ಜನರ ಮುಂದುಗಡೆಯಲ್ಲಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಹೊಳೆಯನ್ನ ದಾಟಿದ ಮೇಲೆ ಈ ಯಾಜಕರು ಏನ್ ಮಾಡಿದ್ರು, ಮಂಜೂಷವನ್ನು ಹೊತ್ತುಕೊಂಡು ಹೋದ್ರು. ಆ ಹೊಳೆ ದಾಟಬೇಕಾದ್ರೆ ಮಂಜೂಷ ಹಿಂದೆ ಇತ್ತು. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ, ಯಾಜಕರ ಮುಖಾಂತರ, ಯೆಹೋಶುವನ ಮುಖಾಂತರ ಯಾಜಕರ ಮುಖಾಂತರ ಇಲ್ಲಿ ದೇವರು ಜನಗಳನ್ನ ನಡೆಸಿಕೊಂಡು ಹೋಗ್ತಾರೆ. ಹಾಗೆ ಮೊದಲು ಜನಗಳನ್ನ ಈ ದೇವರಿಂದ ಆರಿಸಿಕೊಂಡವರು ನಡೆಸಿಕೊಂಡು ಹೋಗಬೇಕು. ಇವರು ಮುಂದೆ ಹೋಗಿ ಜನಗಳನ್ನ ಹಿಂದೆ ಬಿಡುವುದು ಅಲ್ಲ ಅಂತ ಇದರ ಅರ್ಥವಾಗಿದೆ. ಆದ್ರೆ ಅನೇಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ನಾವು ಅಂತವರು ಇಂಥವ್ರು ಅಂತ ಹೇಳಿ ಜನಗಳನ್ನ ಹಿಂದೆ ಬಿಟ್ಟು ಇವರೇ ಮುಂದೆ ಹೋಗೋರಾಗಿದ್ದಾರೆ. ಅಲ್ಲಿಂದ ಇವರು ಪಲಾಯನಗೈಯುವರಾಗಿದ್ದಾರೆ. ಅದಲ್ಲ, ನಿಜವಾಗಿ ಜನಗಳನ್ನ ಮುಂದೆ ನಡೆಸಬೇಕು. ಅದೇ ಸೇವಕರುಗಳು ಅಂತ ಹೇಳೋರು ಹಿಂದೆ ನಿಂತು ಅವರನ್ನು ಮುಂದೆ ನಡೆಸ್ತಾ ಹೋಗಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ವಚನ. ರೂಬೇನ್ಯರು, ಗಾದ್ಯರು, ಮನುಷ್ಯಕುಲದ ಅರ್ಧ ಜನರು ಮೋಶೆ ತಮಗೆ ಆಜ್ಞಾಪಿಸಿದಂತೆ ಯುದ್ಧ ಸನ್ನದ್ಧರಾಗಿ ಇಸ್ರಾಯೇಲರ ಮುಂದಾಗಿ ಹೊರಟು ಹೊಳೆ ದಾಟಿದರು. ಖಂಡಿತವಾಗಿ ಅಲ್ಲಿ ಯೆರಿಕೋಗೆ ಅವರು ಹೋಗ್ಬೇಕಾದ್ರೆ ಅಲ್ಲಿ ಬಹಳ ಕಠಿಣವಾದ ಜನಗಳಿದ್ದಾರೆ ಅಂತ ಹಿಂದೆ ಗೂಢಚಾರರು ಬಂದು ವರದಿ ಮಾಡಿದ್ರು. ಆದ್ರೆ ಇವರು ಏನ್ ಮಾಡಿದ್ರು, ಅದರಲ್ಲಿ ಯುದ್ಧಕ್ಕಾಗಿ ಇಷ್ಟು ಜನರನ್ನ ಅಂತೇಳಿ ಅಲ್ಲಿ ನೇಮಕ ಮಾಡಿದ್ದಾರೆ. ಆದ್ರೆ ಜನರ ಮುಂದೆ ಅವರು ಹೊರಟು ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದುವೇ ನೋಡಿ, ಇವತ್ತು ಭಾರತ ಒಂದೊಂದು ರಾಷ್ಟ್ರಗಳಲ್ಲಿ ಕೂಡ ದೇವರ ಆಜ್ಞೆಗಳು ನೆರವೇರ್ತಾ ಇವೆ. ಇವತ್ತು ಖಂಡಿತವಾಗಿ ದೇಶದ ಒಳಗೆ ಎಷ್ಟೋ ಜನಗಳು ಇದ್ದಾರೆ, ನಡೆಸ್ತಾ ಇದ್ದಾರೆ. ಅದುವೇ ಇವತ್ತು ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅಂತೇಳಿ ಇರುವಂತದ್ದು. ಯುದ್ಧ ಪ್ರಾರಂಭ ಆಯ್ತಂದ್ರೆ ಜನಗಳು ಮಧ್ಯದಲ್ಲಿ ಇರುತ್ತಾರೆ. ಪ್ರತಿಯೊಂದು ದೇಶದ ಸುತ್ತಲೂ ಸೈನಿಕರು ಹೋರಾಡ್ತಾರೆ. ಅಲ್ಲಿ ಅವರು ಸಾವು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದುವೇ ಇವತ್ತು ಇಸ್ರಾಯೇಲರು ದೇವರು ಆರಿಸಿಕೊಂಡಂತ ವಿಶ್ವಾಸಿಗಳಿಗೂ ಕೂಡ ಒಂದು ವೇಳೆ ಯಾರಾದ್ರಲ್ಲಿ ತೊಂದರೆ ಬರುವುದಾದರೆ ಅವರೊಂದಿಗೆ ಹೋರಾಡಲು ಕೂಡ ತಕ್ಕಾದ ಜನರನ್ನ ದೇವರು ಏನ್ ಮಾಡ್ತಾರೆ, ಅಲ್ಲಿ ಯುದ್ಧ ಸನ್ನದ್ಧರಾಗಿ ನಿಲ್ಲಿಸಿದ್ದಾರೆ. ಅದುವೇ ಇವತ್ತು ಇಸ್ರೇಲ್ ದೇಶದಲ್ಲಿ ಕೂಡ ನೋಡಿ, ಅನೇಕ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಕೂಡ ಎಲ್ಲಾ ದೇಶಗಳಲ್ಲಿ ಕೂಡ ಇದೆ, ಜನರನ್ನು ರಕ್ಷಿಸುವುದಕ್ಕೆ ಯುದ್ಧ ಸನ್ನದ್ಧರಾಗಿ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ದೇವರು ಆರಿಸಿಕೊಂಡವರಾಗ ನಾವು ಕೂಡ ಅಂಥದಕ್ಕೆ ಸಾಯ್ಲಿಕ್ಕೂ ರೆಡಿಯಾಗಿರಬೇಕು. ಅಂದರೆ ವಿಶ್ವಾಸಿಗಳಿಗೋಸ್ಕರ ದೇವರ ಸಾಕ್ಷಿಗಳಾಗಿ ಜೀವಿಸುವಾಗ ಸಾಯ್ಲಿಕ್ಕೂ ಕೂಡ ನಾವು ರೆಡಿಯಾಗಿರಬೇಕು. ಪ್ರಕಟಣೆ ಗ್ರಂಥದಲ್ಲಿ ಕೂಡ ಇದನ್ನ ಯೋಹಾನನ ಮುಖಾಂತರ ದೇವರು ತಿಳಿಸಿದ್ದಾರೆ, ನೀನು ಸಾಯುವುದಕ್ಕೂ ತಯಾರಾಗಿರು ಎಂಬುದಾಗಿ. ಹಾಗೆ ನಾವು ಇವತ್ತು ಏನಾಗಿದ್ದೇವೆ, ನಾವು ಯುದ್ಧ ಸನ್ನದ್ಧರಾಗಿ ನಿಲ್ಲಬೇಕು. ಯಾರ ವಿರುದ್ಧ? ಇವತ್ತು ಲೋಕದ ವಿರುದ್ಧ, ಸೈತಾನನ ವಿರುದ್ಧ ನಾವು ಯುದ್ಧ ಸನ್ನದ್ಧರಾಗಿರಬೇಕು. ದೇವರ ಸಾಕ್ಷಿಯಾಗಿ, ದೇವರ ಉಪದೇಶಕ್ಕಾಗಿ ಇವತ್ತು ನಾವು ಜೀವಿಸ್ತಾ ಇರುವಾಗ ಅನೇಕ ಕಷ್ಟ, ಸಂಕಟ, ದುಃಖಗಳು ಬಂದರೂ ಸಾಯಕ್ಕೂ, ಕೈಕಾಲು ಮುಚ್ಕೊಳ್ಳಕ್ಕೂ, ಜೈಲಿಗೆ ಹೋಗ್ಲಿಕ್ಕೂ ತಯಾರಾಗಿರ್ಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಅಂಥವ್ರು ಮಾತ್ರ ವಿಶ್ವಾಸಿಗಳಿಗಾಗಿ ಯೇಸು ಹೇಳಿದ್ರು, ತನ್ನ ಕುರಿಗಳಿಗೆ ಪ್ರಾಣ ಕೊಡುವುದಕ್ಕೂ ಅವರನ್ನು ರಕ್ಷಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಅಂತ. ಹಾಗೆ ಅನೇಕ ದೇವರಿಂದ ಆರಿಸಿಕೊಂಡಂತ ಸೇವಕರುಗಳಿಗೆ ಇದೇ ಕಷ್ಟ ಬರ್ತದೆ, ಅವರು ಈ ರೀತಿ ಆಗ್ತದೆ. ಸ್ವಲ್ಪ ದಿವಸದ ಹಿಂದೆ ಆಂಧ್ರದಲ್ಲಿ ಕೂಡ ಏನ್ ನಡೀತು ನೋಡಿ, ಸತ್ಯ ಸುವಾರ್ತೆಯನ್ನು ಸಾರುವಂತ ಒಂದು ಸೇವಕನನ್ನ ಉಪಾಯದಿಂದ ಕರೆಸಿ ಕೊಂದೇ ಬಿಟ್ಟರು. ಜನಗಳಿಗೆ ಅಂದ್ರೆ ಸರಿಯಾದ ವಿಷಯವನ್ನ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಗಳಲ್ಲಿ ಸರಿಯಾಗಿ ಎಲ್ಲಾ ಗ್ರಂಥಗಳನ್ನ ಬೋಧನೆ ಮಾಡುತ್ತಾ ದೇವರು ಒಬ್ಬನೇ ತಿಳಿಸಿದಾಗ ಅಲ್ಲಿನ ಜನಗಳನ್ನು ಕೊಲ್ಲಬೇಕೆಂದು ಪ್ರಯತ್ನ ಮಾಡಿ ಕೊಂದೇ ಹಾಕಿದರು. ಇದುವೇ ಯುದ್ಧ ಸನ್ನದ್ಧರಾಗಿ ನಿಲ್ಲಬೇಕು ಅಂತಾಗ ಆ ಸೇವಕ ದೇವರಿಂದ ಆಯ್ಕೆಯಾಗಿದ್ದಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತವ್ರು ಮಾತ್ರ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಸತ್ರೆ ಸಾಯಲಿ ಅಂತ ಮುಂದೆ ಹೋಗ್ತಾರೆ. ಆಗ ಅಂಥವರನ್ನೇ ವಿಶ್ವಾಸಿಗಳು ಹಿಂಬಾಲಿಸಬೇಕಾಗಿದೆ. 13ನೇ ವಚನ. ಅವರು ಸುಮಾರು 40,000 ಭಟರಾಗಿದ್ದು ಯುದ್ಧ ಮಾಡುವುದಕ್ಕಾಗಿ ಯೆಹೋವನ ಮುಂದೆ ಯೆರಿಕೋವಿನ ಬೈಲಿಗೆ ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು 40,000 ಯುದ್ಧ ಸೈನಿಕರು, ಅದು ಕೂಡ ದೇವರು ಯಾರ್ಯಾರು ಹೇಗೆ ಬೇಕು ಅಂತ ಆರಿಸಿಕೊಳ್ಳವರಾಗಿದ್ದಾರೆ. ಆ ದಿವಸ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆ ಇವನಲ್ಲಿಯೂ
ಇವನು ಜೀವದಿಂದಿದ್ದ ಕಾಲವೆಲ್ಲ ಭಯಭಕ್ತಿ ಉಳ್ಳವರಾಗಿದ್ದರು. ನೋಡಿ, ಮೋಶೆಯ ಕಾಲದಲ್ಲಿ ಕೂಡ ದೇವರ ಮಾತನ್ನ ಕೇಳಿದ ಇಸ್ರಾಯೇಲರು ಹೇಗೆ ಮೋಶೆ ಮೇಲೆ ಮಾತು ನಂಬಿ ದೇವರಲ್ಲಿ ಭಯಭಕ್ತಿ ಇದ್ದರೋ ಹಾಗೆ ಯೆಹೋಶುವನ ಮಂದಿಯೂ ಇದ್ದರು. ಹಾಗೆ ದೇವರು ಆದುಕೊಂಡಂತ ಸೇವಕರೊಂದಿಗೆ ದೇವರು ಆದುಕೊಂಡಂತ ವಿಶ್ವಾಸಿಗಳು ಮಾತ್ರ ದೇವರ ಮಾತನ್ನ ಅಂತ ಸೇವಕರುಗಳ ಮಾತನ್ನ ಕೇಳೋರು ಆಗಿದ್ದಾರೆ, ಭಯಭಕ್ತಿ ಉಳ್ಳವರು ಆಗಿರ್ತಾರೆ. ಎಲ್ಲರೂ ಕೇಳುವುದಿಲ್ಲ, ಮಾಡುವುದಿಲ್ಲ, ಯಾವುದೂ ಇಲ್ಲ. ಇದರಲ್ಲಿ ದೇವರ ವಾಕ್ಯಗಳಿಗೆ ಚಾಚು ತಪ್ಪದೆ ಯಾರು ಜೀವಿಸ್ತಾರೋ ಅಂತ ನೋಡಿ ಅಂಥವ್ರನ್ನು ಮಾತ್ರ ಕಂಡುಹಿಡಿದುಕೊಳ್ಳಬೇಕಾಗಿದೆ. ನಿಜವಾದ ಸೇವಕರುಗಳು ಯಾರು, ನಿಜವಾದ ವಿಶ್ವಾಸಿಗಳು ಯಾರು ಎಂಬುದಾಗಿ. ಅದಕ್ಕೆ ಮತ್ತಾಯ 7:21 ಕೂಡ ಹೇಳಿದ್ದು, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ಸೇರುವುದಿಲ್ಲ, ತಂದೆಯ ದೇವರಾದ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಪರಲೋಕಕ್ಕೆ ಸೇರ್ತಾರೆ ಅಂತೇಳಿ. ಅದಕ್ಕೆ ಅಪೊಸ್ತಲ ಪೌಲರು ಹೇಳಿದ್ದು, ಯಹೂದ್ಯರು ಅಂತ ಹೇಳಿದವರಲ್ಲ ಯಹೂದ್ಯರಲ್ಲ, ಕ್ರೈಸ್ತರು ಅಂತ ಹೇಳಿದವರಲ್ಲ ಕ್ರೈಸ್ತರಲ್ಲ. ಇದು ನಮ್ಮ ಸಂಸ್ಕೃತದಲ್ಲಿ ಕೂಡ ಬಹಳ ಎಲ್ಲವನ್ನ ಎಲ್ಲಾ ಗ್ರಂಥದ ಮೂಲಕ ಎಲ್ಲ ಜನಾಂಗಗಳ ಮೂಲಕ ಇದನ್ನ ನಾವು ತಿಳಿದುಕೊಳ್ಳಬಹುದು. 15 ಮತ್ತು 16ನೇ ವಚನ. ಯೆಹೋವನು ಯೆಹೋಶುವನಿಗೆ ಆಜ್ಞಾಶಾಸನಗಳ ಮಂಜೂಷವನ್ನು ಹೊತ್ತ ಯಾಜಕರಿಗೆ ಯೊರ್ದಾನಿನ ಮೇಲೆ ಆಜ್ಞಾಪಿಸೆಂದು ಹೇಳಲು ಅವನ ಯಾಜಕರಿಗೆ ಮೇಲೆ ಬರಬೇಕೆಂದು ವಿಧಿಸಿದನು. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಯಾಜಕರನ್ನು ಕೂಡ ಏನ್ ಮಾಡಿದ್ರು, ಹಿಂದೆ ಮೋಶೆ ಮುಖಾಂತರ ನಡೆಸಿದ್ರು. ಇಲ್ಲಿ ಯೆಹೋಶುವನ ಮೂಲಕ ಅಂದ್ರೆ ದೇವಾಲಯದ ಒಳಗೆ ಕೆಲಸ ಮಾಡೋ ಯಾಜಕರು, ಅವರನ್ನು ಕೂಡ ದೇವರಿಂದ ಆಯ್ಕೆಗೊಂಡಂತ ಸೇವಕರೇ ಮಾತಲ್ಲಿ ಅವರು ನಡೆಯಬೇಕು. ಅವರ ಆಜ್ಞೆಯಂತೆ ಯಾಜಕನು ಕೂಡ ನಡೆಯಬೇಕು. ಅಂದ್ರೆ ಇಡೀ ಇಸ್ರೇಲ್ ಸಂತಾನವನ್ನೇ ನಡೆಸುವವರು ಇವತ್ತು ಯಾರಾಗಿದ್ದಾರೆ, ದೇವರಿಂದ ಆಯ್ಕೆಗೊಂಡಂತ ಸೇವಕರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಮುಖಾಂತರವೇ ಎಲ್ಲವೂ ನಡೆಯಬೇಕು. ಆಗ ಇದರ ಅರ್ಥ, ದೇವರು ಆರಿಸಿಕೊಂಡ ಸೇವಕರ ಮುಖಾಂತರವೇ ಇತರ ವಿಶ್ವಾಸಿಗಳು ಪ್ರತಿಯೊಬ್ಬರು ನಡೆಯಬೇಕೆಂಬುದಾಗಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ವಿಷಯವು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನೊಂದು ಸಂದೇಶವನ್ನ ನಮ್ಮ ಜೀವಿತಕ್ಕೆ ಏನು ಎಂಬುದಾಗಿ ಯೆಹೋಶುವನ ಮೂಲಕ ನೀವು ನಡೆಸಿದ್ದು, ಮಾಡಿದಂತ ಕಾರ್ಯ, ಮಾಡುತ್ತಿರುವ ಕಾರ್ಯ, ಇಸ್ರಾಯೇಲರು ಯಾವ ರೀತಿ ವಿಧೇಯರಾದರೂ ಇದು ನಮ್ಮ ಜೀವಿತಕ್ಕೆ ಏನು ಅಂತ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಇದನ್ನು ಎಲ್ಲರೂ ಕೇಳಿ ಅರ್ಥ ಮಾಡಿಕೊಂಡು ಜೀವಿಸಲು, ನಿಮ್ಮಿಂದ ಆಶೀರ್ವಾದ ಹೊಂದಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಲಿ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ, ಮಕ್ಕಳು ನಿಮ್ಮ ಬಳಿಗೆ ಬಂದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ, ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ಆದ್ದರಿಂದ ನಿಮ್ಮ ಪ್ರೀತಿಗಾಗಿ, ಕರುಣೆ, ಕೃಪೆಗಾಗಿ, ಸಹಾಯಕ್ಕಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು